ಗೊತ್ತಿಲ್ಲ, ನನಗೆ ಗೊತ್ತಿರತಕ್ಕಂಥ ಫಾರ್ಮೆಟ್ ಯಾವ ಫಾರ್ಮೆಟ್ ಇಲ್ಲ ಮಾನ್ಯ ಅಧ್ಯಕ್ಷರೇ. ಜಮೀರ್ ಅವರೇ ಏನು ಕೊಟ್ರೆ ಈಗ 9 ತಿಂಗಳು ಮಲ್ಕೊಂಡು ಈಗ ಎಷ್ಟು ದಿನ ಅಂತ ಕೇಳಿದ್ರೆ ಜಮೀರ್ 9 ತಿಂಗಳು ಮಲ್ಕೊಂಡು ಮಲ್ಕೊಂಡಿದ್ರಿ ನೀವು. ಶಿವಗಂಗಾ ಖುದ್ಗೋಲ್. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸ್ಪೆಷಲ್ ಗ್ರಾಂಟ್ಸು ಕೊಡಲಿಲ್ಲ. ಇವರೇ ಒಪ್ಕೊಂಡಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ 5,300 ಕೋಟಿ ರೂಪಾಯಿನೂ ಕೊಡಲಿಲ್ಲ. ಇದು ಅನ್ಯಾಯ ಅಲ್ವಾ ಕರ್ನಾಟಕಕ್ಕೆ? ಈ ಅನ್ಯಾಯ ಕೇಳಿದ್ರೆ ಸಂಘರ್ಷ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಏನು ಹೇಳೋದು? ನಾನು ಸಂಘರ್ಷ ಮಾಡಕ್ ಹೋಗಲ್ಲ, ಸಂಘರ್ಷ ಯಾರ ಜೊತೆಲೂ ಮಾಡಕ್ ಹೋಗಲ್ಲ. ಆದರೆ ಕರ್ನಾಟಕದ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನನ್ನ ಕರ್ತವ್ಯ ಕೇಳಲೇಬೇಕಾಗ್ತದೆ. ಅದರ್ವೈಸ್ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ ದ್ರೋಹ ಮಾಡಿದಾಗ್ತದೆ. ಎಲ್ರಿಗೂ ಕೂಡ ಎಲ್ಲ ದ್ರೋಹ ಮಾಡಿದಾಗ್ತದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ನೋಡಿ ಮಾನ್ಯ ಅಧ್ಯಕ್ಷರೇ, ಈ ಫಸ್ಟ್ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಡೆವಲ್ಯೂಷನ್ ಪ್ಲಸ್ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ರೆಕಮೆಂಡೇಶನ್ 3 ರಾಜ್ಯಗಳಿಗೆ ರೆಕಮೆಂಡ್ ಮಾಡಿದರು. ಒಂದು ಕರ್ನಾಟಕ, 2ನೇದು ಮಿಜೋರಾಂ, 3ನೇದು ತೆಲಂಗಾಣ. ನಮಗೆ ಜಾಸ್ತಿ ಮಾಡಿದ್ರು. ಯಾಕೆ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಜಾಸ್ತಿ ಮಾಡಿದ್ರು. 5,495 ಕರ್ನಾಟಕಕ್ಕೆ, ಮಿಜೋರಾಂಗೆ 5,046, ತೆಲಂಗಾಣಕ್ಕೆ 723 ಕೋಟಿ, ಒಟ್ಟು 6,764 ಕೋಟಿ. ಇದು ರೆಫ್ಯೂಸ್ ಮಾಡಿಬಿಟ್ರು. ಕಾರಣ ಏನು ಹೇಳ್ತಾರೆ? ಈಗ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ. ಆಗಿದ್ರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಆ ವರ್ಷ 2021ನೇ ವರ್ಷ ಯಾವ ಗ್ರಾಂಟಿನ ಮೇಲೆ ಸರ್ಕಾರ ನಡೆಸಿದ್ರು? ಯಾವ ರಿಪೋರ್ಟ್ ಮೇಲೆ? ಯಾವ ರಿಪೋರ್ಟ್ ಮೇಲೆ ಮಾನ್ಯ ಅಧ್ಯಕ್ಷರೇ? ಕೇಂದ್ರ ಸರ್ಕಾರ ನಡೆದದ್ದು ಫಸ್ಟ್ ರಿಪೋರ್ಟ್ ಮೇಲೆ ನಡೆದ್ದು. ಏನಾದರೂ ಸುಳ್ಳನ್ನ ಡಿಫೆಂಡ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಡಿಫೆಂಡ್ ಮಾಡ್ಕೊಳ್ಳೋದಾದ್ರೂ ಕೂಡ ಕಾರಣಗಳಿರ್ಬೇಕಲ್ಲ, ರೀಸನಿಂಗ್ ಇರ್ಬೇಕಲ್ಲ. ವಿತೌಟ್ ರೀಸನಿಂಗ್ ಡಿಫೆಂಡ್ ಮಾಡ್ಕೊಳ್ಳಿ ಹೊರಟ್ರೆ ಸಿಕ್ಕಾಕಬೇಕಾಗ್ತದೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೆಯೋದು ಇದಕ್ಕೇನೆ. ಇದಕ್ಕೋಸ್ಕರ ನಾವು ಕರೀತಾ ಇದ್ದೀವಿ. ಇದು ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಾನು ಓದ್ದೆ ಮಾನ್ಯ ಅಧ್ಯಕ್ಷರೇ, ಭದ್ರಾ ಮೇಲ್ದಂಡೆ ಆಯಿತು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗಲೂ ಕೂಡ ನನಗೆ ಇವರು ಇಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಎಂಥದ್ದು ಸಿದ್ಧ ಎಕನಾಮಿಕ್ಸ್ ಅಂತ. ಸಿದ್ಧ ಎಕನಾಮಿಕ್ಸ್ ಅದು ಯಾವುದಾದ್ರು ಪದನ ಕೇಳೇ ಇಲ್ಲಪ್ಪ ಇಲ್ಲಿವರೆಗೆ. ಅವ್ರು ಹೇಳಿದ್ದು ನೀವಲ್ಲ. ಆ ಥರದ್ದೊಂದು ಎಕನಾಮಿಕ್ಸ್ ಇದೆಯಾ? ಯಾವ್ದಾದ್ರು ಓದಿದ್ರೆ ನೀವು ಪುಸ್ತಕ ಅದನ್ನ? ಸಿದ್ಧನಾಮಿಕ್ಸ್ ಯಾರು ಓದಿದ್ರೆ ಈ ಪದ ಕೇಳಿದ್ರ? ಪುಸ್ತಕ ಇದೆಯಾ ಅಂತಾರ? ನಾನಂತೂ ನೋಡಿಲ್ಲಪ್ಪ. ಈಗ ಸಿದ್ಧನಾಮಿಕ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಕೊಡ್ಬೇಕು ಹೇಳಿ ನೋಡೋಣ. ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಬ್ರ್ಯಾಂಡ್ ಕೊಡ್ಬೇಕು? ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.